ಎಲ್ಲರಿಗೂ ಸ್ವಾಗತ ಎಸ್ ಕಾರ್ಸ್ಗೆ. ಇವತ್ತು ಎಲ್ಲರಿಗೂ ನಮ್ಮ ಹತ್ರ ಇರುವ ಕಂಪ್ಲೀಟ್ ಮಿಡ್ ಸೆಗ್ಮೆಂಟು ಮತ್ತು ಲಕ್ಸುರಿ ಗಾಡಿಗಳು, ನಿಮ್ಗೆ ಇಷ್ಟವಾದ ಲಕ್ಸುರಿ ಗಾಡಿಗಳು ನಮ್ಮ ಶೋರೂಮಲ್ಲಿ ಇದನ್ನು ಬರ್ತೀನಿ ತೋರಿಸ್ತೀನಿ ಫ್ರೆಂಡ್ಸ್. ನಿಮಗೆ ಫ್ರೆಂಡ್ಸ್ ತುಂಬ ಜನ ಕಾಯ್ತಾ ಇರ್ತೀರಾ ಒಂದು ದೊಡ್ಡ ಬ್ರ್ಯಾಂಡು ಒಂದು ಚಿಕ್ಕ ಪ್ರೈಸಲ್ಲಿ ತೊಗೊಳ್ಬೇಕನ್ಬಿಟ್ಟು, ಅದು ಬಂದ್ಬಿಟ್ಟು ನಮ್ಮ ಎಸ್ ಕಾರ್ಸಲ್ಲಿ ಸಿಗುತ್ತೆ ಅಂದ್ಬಿಟ್ಟು ನಾವು ಹೇಳ್ತೀವಿ ಫ್ರೆಂಡ್ಸ್. ನಿಮಗೆ ಫ್ರೆಂಡ್ಸ್ ನಿಮ್ಗೊಂದು ಒಳ್ಳೆ ಆಪರ್ಚುನಿಟಿ ಏನು ಹೇಳ್ತೀನಿ, ನಿಮ್ಮ ಹತ್ರ ಏನಾದರೂ ಒಂದು ಗಾಡಿ ಇದ್ದರೆ ಸೆಲ್ ಮಾಡೋಕ್ಕೆ ನೀವು ದೊಡ್ಡ ಕಂಪನಿ ಹತ್ರ ಹೋಗ್ತೀರಾ, ಬಟ್ ದೊಡ್ಡ ಕಂಪನಿ ಏನು ಮಾಡ್ತಾರೆ, ಒಂದು ಚಿಕ್ಕ ಪ್ರೈಸ್ ಕೊಡ್ತಾರೆ. ಫ್ರೆಂಡ್ಸ್ ನಾನು ನಿಮ್ಗೆ ಹೇಳೋದನ್ನು ಏನಂದರೆ, ನಿಮ್ಮ ಹತ್ರ ಇರುವ ಗಾಡಿ ನಿಮ್ಮ ಹತ್ರ ನಿಯರೆಸ್ಟ್ ಯಾವುದಾದ್ರೂ ಒಂದು ಶೋರೂಮ್ ಇದ್ದರೆ ಆ ಶೋರೂಮ್ ಹತ್ರ ತೊಗೊಂಡೋಗ್ಬಿಟ್ಟು ಒಂದು ಗಾಡಿನ ಇನ್ಸ್ಪೆಕ್ಷನ್ ಮಾಡಿ, 2-3 ಶೋರೂಮ್ಗೆ ಇನ್ಸ್ಪೆಕ್ಷನ್ ಮಾಡಿ ನಿಮಗೆ ಒಂದು ಒಳ್ಳೆ ಪ್ರೈಸ್ ಕೊಡ್ತಾರೆ ಅಂದ್ಬಿಟ್ಟು ನಾವು ಹೇಳ್ತೀವಿ ಫ್ರೆಂಡ್ಸ್. ನೀವೇನಾದರೂ ಒಂದು ದೊಡ್ಡ ಕಂಪನಿಗೆ ತೊಗೊಂಡೋಗ್ಬಿಟ್ಟು ಗಾಡಿ ಕೊಟ್ಬಿಟ್ರೆ ಆ ಗಾಡಿ ನಿಮಗೆ 6 ಮಂತ್ಸು 8 ಮಂತ್ಸು 1 ಇಯರ್ ನಿಮಗೆ ಟ್ರಾನ್ಸ್ಫರ್ ಆಗೋಲ್ಲ ಫ್ರೆಂಡ್ಸ್. ಎಲ್ಲರಿಗೆ ತಲೆನೋವು. ಅದು ಗಾಡಿ ಯಾರು ತೊಗೊತಾರೆ ಅವ್ರಿಗೂ ಒಂದು ತಲೆನೋವು, ಗಾಡಿ ಯಾರು ಮಾಡ್ತಾರೆ ಅವ್ರಿಗೂ ಒಂದು ತಲೆನೋವು ಫ್ರೆಂಡ್ಸ್. ಸೊ ಅದಕ್ಕೆ ಫ್ರೆಂಡ್ಸ್ ನೀವೇನಾದರೂ ನಿಮ್ಮ ಗಾಡಿ ಮಾಡಬೇಕಂದ್ರೆ ನಮ್ಮ ಹತ್ರ ಒಂದು ಒಳ್ಳೆ ಆಪ್ಷನ್ ಇದೆ, ಅದು ಬಂದ್ಬಿಟ್ಟು ಪಾರ್ಕ್ ಆ್ಯಂಡ್ ಸೆಲ್ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ನೀವೇನಾದರೂ ನಿಮ್ಮ ಗಾಡಿ ಮಾರಬೇಕಂದ್ರೆ ನಮ್ಮ ಶೋರೂಮ್ಗೆ ತೊಗೊಂಬಂದ್ಬಿಟ್ಟು ನೀವು ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ರೆ ನಾವು ನಿಮ್ಗೆ ಒಂದು, ಯಾಕಂದರೆ ಗಾಡಿ ತೊಗೊಳೋರಿಗೆ ಒಂದು ಒಳ್ಳೆ ಪ್ರೈಸ್ ಬೇಕು, ಗಾಡಿ ಮಾರ್ಗೋರ್ಗೆ ಒಂದು ಒಳ್ಳೆ ಪ್ರೈಸ್ ಬೇಕಂತ ತಿಳ್ತೀನಿ ಫ್ರೆಂಡ್ಸ್. ನಿಮಗೆ ಅದು ಬಂದ್ಬಿಟ್ಟು ನಾವು ನಿಮಗೆ ಮಾಡ್ಕೊಡ್ತೀವಿ ಫ್ರೆಂಡ್ಸ್. ನಿಮ್ಗೆ ಒಂದು ಹ್ಯಾಸಲ್ ಫ್ರೀ ನಿಮಗೆ ಕಂಪ್ಲೀಟ್ ಟ್ರಾನ್ಸಾಕ್ಷನ್ ಇರುತ್ತೆ. ನಿಮಗೆ ನಿಮ್ಮ ಗಾಡಿ ನಿಮ್ಮ ಕಣ್ಣು ಮುಂದ್ಗಡೆ ಇರುತ್ತೆ, ನೀವು ನಿಮ್ಮ ಗಾಡಿ ಯಾರಿಗೆ ಕೊಡ್ತೀರ ಅಂದ್ಬಿಟ್ಟು ನಾವು ನಿಮಗೆ ನೋಡ್ತೀರಿ ಫ್ರೆಂಡ್ಸ್. ನಿಮಗೆ ಅದೊಂದು ನಿಮಗೆ ಒಂದು ಟೆನ್ಷನ್ ಫ್ರೀ ಇರುತ್ತೆ. ನಿಮಗೆ ಗಾಡಿ ಮಾರಿರೋದು ನಮ್ಮ ಎಸ್ ಕಾರ್ಸಲ್ಲಿ, ಗಾಡಿ ತೊಗೊಳೋರಿಗೆ ನಿಮಗೆ ತೋರಿಸ್ತೀವಿ ನಾವು ಮಾಡೋದು ಮಾತ್ರ ನಿಮಗೆ 2% ಕಮಿಷನ್ ಚಾರ್ಜ್ ಮಾಡ್ತೀರಿ. ಅದು ನಮ್ಮದು ಬ್ರೆಡ್ ಆ್ಯಂಡ್ ಬಟರ್ ಏನು ಹೇಳ್ಬೋದು ನಿಮಗೆ ಫ್ರೆಂಡ್ಸ್. ನಿಮಗೆ ನಮ್ಗೆ ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬೇಕಂದ್ರೆ ಇಂಟರ್ಮೀಡಿಯೇಟರ್ ಔಟರ್ ರಿಂಗ್ ರೋಡ್ ಬರುತ್ತೆ ನಮ್ಮ ಶೋರೂಮು, ದೊಮ್ಲೂರು. ಎಕ್ಸಾಕ್ಟ್ಲಿ ಡೆಲ್ ಶೋರೂಮ್ ಇದೆ, ಡೆಲ್ ಶೋರೂಮ್ ಆಪೋಸಿಟ್ ಇಲ್ಲ ನಮ್ಮ ಶೋರೂಮ್ ಇದೆ ಫ್ರೆಂಡ್ಸ್. ಸೊ ಬರೀ ಫ್ರೆಂಡ್ಸ್ ನಮ್ಮ ಹತ್ರ ಇರುವ ಮಿಡ್ ಸೆಗ್ಮೆಂಟು ಮತ್ತು ಲಕ್ಸುರಿ ಸೆಗ್ಮೆಂಟು ನಿಮಗೆ ಇನ್ವೆಂಟ್ರಿಯನ್ನು ನೋಡ್ತೀನಿ ಫ್ರೆಂಡ್ಸ್. ಸೊ ಬರೀ ಫ್ರೆಂಡ್ಸ್ ಮೊದಲನೇ ಗಾಡಿ ಸ್ಟಾರ್ಟ್ ಮಾಡೋಣ. ನಿಮ್ಗೆ ಇಷ್ಟವಾದ ಗಾಡಿ ಒಂದು ಹ್ಯಾಚ್ ಬ್ಯಾಕ್ ಬೇಕು, ಆಟೋಮೆಟಿಕ್ ಬೇಕು, ಒಳ್ಳೆ ಮೇಂಟೆನೆನ್ಸ್ ಗಾಡಿ, ಒಳ್ಳೆ ತುಂಬ ಕಮ್ಮಿ ಮೇಂಟೆನೆನ್ಸ್ ಗಾಡಿ ಅಂತ ಹೇಳ್ಬೋದು ನಿಮಗೆ. ಆ ಗಾಡಿನ ಶುರು ಮಾಡೋಣ. ಫಸ್ಟ್ ಗಾಡಿ ನಿಮಗೆ ನೋಡ್ಬೋದು ನಮ್ಮ ಜೊತೆ ಒಂದು ಗ್ರ್ಯಾಂಡ್ i10 ಆಸ್ಟ್ರಾ ಮಾಡಲ್ ಇದೆ ಅಂತ ಹೇಳ್ಬೋದು ನಿಮಗೆ. 2016 ಮಾಡಲ್ ಇದು, ಸಿಂಗಲ್ ಓನರ್ ಇದೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ, ಮಾತ್ರ 55,000 ಕಿಲೋಮೀಟರ್ ಗಾಡಿ ಹೊಡಿದೆ. ನೋಡ್ಬೋದು ಆಸ್ಟ್ರಾನಲ್ಲಿ ನಿಮಗೆ ಮ್ಯಾಗ್ವಿಲ್ಸ್ ಬರುತ್ತೆ, ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಇದೆ, ಬಾಡಿ ಲೈನ್ ತುಂಬ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಬಾಡಿ ಲೈನ್ ಹೇಳ್ಬೋದು ನಿಮಗೆ. ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ನಿಮಗೆ ಒಂದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಹೇಳ್ಬೋದು, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ಹೇಳ್ಬೋದು ನಿಮಗೆ. ಸಿಟಿನಲ್ಲಿ ಯಾರಾದರೂ ಒಂದು ಲಕ್ಸುರಿ ಗಾಡಿ ಮನೇಲಿ ಕೊಂಡಿದ್ರೆ ತುಂಬ ಜನ ಲಕ್ಸುರಿ ಸಿಟಿಗೆ ಎತ್ಕೊಂಡು ಓಡೋಕ್ಕಾಗಲ್ಲ, ಅದಕ್ಕೆ ಈ ಗಾಡಿ ನಿಮಗೆ ಒಂದು ಸಿಟಿನಲ್ಲಿ ಓಡಾಡೋಕ್ಕೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು ನಿಮಗೆ. 2016 ಮಾಡಲ್ ಇದೆ, ಸಿಂಗಲ್ ಓನರ್ ಇದೆ, ಕಾಂಪ್ರಹೆನ್ಸಿವ್ ಇದೆ. ಪ್ರೈಸ್ ವೈಸ್ ಬಂದರೆ ನಿಮಗೆ ಮಾತ್ರ 4,60,000. ಹೌದು ಫ್ರೆಂಡ್ಸ್, 4,60,000 ಗಾಡಿ ಸಿಗುತ್ತೆ. ಈ ಗಾಡಿಗೆ ನಿಮಗೆ ಆಲ್ಮೋಸ್ಟ್ 4 lakh rupees ನಿಮಗೆ ಲೋನ್ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ನಮ್ಮ ಹತ್ರ ಮತ್ತೊಂದು ಗಾಡಿ ಇದೆ ನೋಡ್ಬೋದು, ನಮ್ಮ ಹತ್ರ ಒಂದು ಚವರ್ಲೆಟ್ ಬೀಟ್ ಇದೆ ಅಂತ ಹೇಳ್ಬೋದು. ತುಂಬ ಜನ ಬೀಟ್ ಲವರ್ ಇದ್ದಾರೆ, ಯಾಕಂದರೆ ಚವರ್ಲೆಟ್ ಕ್ಲೋಸ್ ಆಗಿದೆ, ಬಟ್ ಬೀಟ್ ಗಾಡಿ ಇದೆ ನಮ್ಮ ಹತ್ರ ನೋಡ್ಬೋದು. 2013 ಮಾಡಲು ಚವರ್ಲೆಟ್ ಬೀಟ್ ಇದೆ. ಇದು ಗಾಡಿ ಒಂದು ರೆಡ್ ಕಲರಲ್ಲಿದೆ, ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ಹೇಳ್ಬೋದು. 47,000 ಕಿಲೋಮೀಟರ್ಸ್ ಗಾಡಿ ಓಡಿದೆ. 2014 ಮಾಡಲ್ ಇದು, ಸೆಕೆಂಡ್ ಓನರ್ ಆಗಿದೆ. ಗಾಡಿ ಬ್ಯೂಟಿಫುಲ್ ಕಂಡೀಷನ್ ಇದೆ. ಈ ಗಾಡಿಗೆ ತುಂಬ ಜನ ಲೋನ್ ಇಗ್ನೋರ್ ಮಾಡ್ತಾರೆ, ಯಾಕಂದರೆ ಚವರ್ಲೆಟ್ ಬ್ರ್ಯಾಂಡ್ ಅಂದ್ಬಿಟ್ಟು. ನಮ್ಮ ಎಸ್ ಕಾರ್ಸಲ್ಲಿ ಈ ಗಾಡಿಗೂ ನಿಮಗೆ, ಈ ಬ್ರ್ಯಾಂಡಿಗೂ ನಿಮಗೆ ಲೋನ್ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ಬೆಳೆ ಬಂದರೆ ನಿಮಗೆ 2,80,000 ಕೋಟ್ ಮಾಡ್ತಿದ್ರಿ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಈ ಗಾಡಿಗೆ ನಿಮಗೆ ಆಲ್ಮೋಸ್ಟ್ 2 lakh rupees ನಿಮಗೆ ಲೋನ್ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ನಮ್ಮ ಹತ್ರ ಮತ್ತೊಂದು ಗಾಡಿ ಇದೆ ನೋಡ್ಬೋದು, ಹೋಂಡಾ i20 ಆ್ಯಕ್ಟಿವ್ ಇದೆ ಅಂತ ಹೇಳ್ಬೋದು ನಿಮಗೆ. ನೋಡ್ಬೋದು 2018 ಮಾಡಲ್ ಹೋಂಡಾ ಆ್ಯಕ್ಟಿವ್ ಇದು, ಮಾತ್ರ 27,000 ಕಿಲೋಮೀಟರ್ ಗಾಡಿ ಓಡಿದೆ. ಕಂಪನಿಯಿಂದ ಇಂಡಿವಿಜುವಲ್ ಆಗಿದೆ. ಎಸ್ ವೇರಿಯಂಟ್ ಬರುತ್ತೆ ನಿಮಗೆ, ಮ್ಯಾಗ್ವಿಲ್ಸ್ ಬರುತ್ತೆ, ನಿಮಗೆ ABS ಬರುತ್ತೆ, ಏರ್ ಬ್ಯಾಗ್ಸ್ ಬರುತ್ತೆ, ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ಈ ಗಾಡಿ ಬೆಲೆ ಬಂದರೆ ಕಸ್ಟಮರ್ಸ್ ಕೋಟ್ ಮಾಡ್ತಿದ್ದಾರೆ 7,75,000 rupees. ಈ ಗಾಡಿ ಫೈನಲ್ ಪ್ರೈಸು 7,25,000 ಆಗುತ್ತೆ. ಈ ಗಾಡಿಗೆ ನಿಮಗೆ ಆಲ್ಮೋಸ್ಟ್ ನಿಮಗೆ 7 lakh rupees ನಿಮಗೆ ಲೋನ್ ಆಗುತ್ತೆ ಅಂತ ಹೇಳ್ಬೋದು ನಿಮಗೆ. ಹೌದು, 7 lakh rupees. ಯಾಕಂದರೆ ಒಳ್ಳೆ ಗಾಡಿ ಇದೆ, ತುಂಬ ಕಮ್ಮಿ ಓಡಿದೆ, ಕಂಪ್ಲೀಟ್ಲಿ ಶೋರೂಮಲ್ಲಿ ಗಾಡಿ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು ನಿಮಗೆ. ನೀವು ಅನ್ಕೊಳ್ಬೋದು ಒಂದು 25,000 50,000 ಗಾಡಿ ಪ್ರೈಸ್ ಜಾಸ್ತಿ ಇದೆ ಅಂದ್ಬಿಟ್ಟು. ಫ್ರೆಂಡ್ಸ್ ನೀವು ತೊಗೊತಾ ಇರೋದು ಒಂದು ಯೂಸ್ ಕಾರು.
ನೀವು ಎಲ್ಲಾದರೂ ತೊಗೊಳ್ಳಿ ಗಾಡಿ, ಬಟ್ ಕ್ವಾಲಿಟಿ ನೋಡಿ ತೊಗೊಳ್ಳಿ ಫ್ರೆಂಡ್ಸ್. ಯಾಕಂದರೆ ಆ ಗಾಡಿ ನೀವು ತೊಗೊಂಡೋಗ್ಬಿಟ್ಟು ಒಂದು 25,000 ಕಮ್ಮಿ ಸಿಗ್ತೈತೆ ಅಂತ ಬೇರೆ ಕಡೆ ಹೋಗಿ ತೊಗೊತೀರಾ, ಬಟ್ ಆ ಗಾಡಿಗೆ ಹೋಗ್ಬಿಟ್ಟು ನೀವು ಗ್ಯಾರೇಜಲ್ಲಿ ಬಿಡ್ತೀರಾ, ಗ್ಯಾರೇಜ್ ಹೇಳ್ತಾರೆ ಈ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು, ನಿಮಗೆ ತಲೆನೋವು ಆಗುತ್ತೆ. ಆಮೇಲೆ ಏನು ಮಾಡ್ತೀರಾ, ನೀವು ಹೋಗ್ಬಿಟ್ಟು ಒಂದು ಹೊಸ ಗಾಡಿ ತೊಗೊಂಡ್ಬಿಡ್ತೀರಾ. ಹೌದು ಫ್ರೆಂಡ್ಸ್, ಅದಕ್ಕೆ ಹೇಳ್ತಾ ಇರೋದು, ಒಂದು ಒಳ್ಳೆ ಗಾಡಿ ತೊಗೊಳ್ಳಿ, ಒಳ್ಳೆ ಪರ್ಫಾರ್ಮೆನ್ಸ್ ಗಾಡಿ ತೊಗೊಳ್ಳಿ, ಒಳ್ಳೆ ಗಾಡಿ ಮೇಂಟೈನ್ ಆಗಿರೋ ಗಾಡಿ ತೊಗೊಳ್ಳಿ. ಮಾರ್ಕೆಟಲ್ಲಿ ಯಾವ ಗಾಡಿ ವ್ಯಾಲ್ಯೂ ಇದೆ ಆ ಗಾಡಿ ತೊಗೊಳ್ಳಿ ಅಂತ ಹೇಳ್ತೀನಿ ನಿಮಗೆ. ಮತ್ತೊಂದು ಗಾಡಿ ಬಂದಿದೆ ಅಂತ ಹೇಳ್ಬೋದು ನಿಮಗೆ. ನೋಡ್ಬೋದು, ವೋಲ್ಕ್ಸ್ವ್ಯಾಗನ್ ಪೋಲೋ ಬಂದಿದೆ, 2014 ಮಾಡಲ್ ವೋಲ್ಕ್ಸ್ವ್ಯಾಗನ್ ಪೋಲೋ ಬಂದಿದೆ. ಇದು ಬಂದ್ಬಿಟ್ಟು 71,000 ಕಿಲೋಮೀಟರ್ಸ್ ಗಾಡಿ ಓಡಿದೆ, ಸೆಕೆಂಡ್ ಓನರ್ ಆಗಿದೆ. ಡೀಸೆಲ್ಲು, ಹೌದು ಡೀಸೆಲ್ ಒಳ್ಳೆ ಮೈಲೇಜ್ ಕೊಡುತ್ತೆ ಅಂತ ಹೇಳ್ಬೋದು ನಿಮಗೆ. ಲಾಂಗಲ್ಲಿ ನಿಮಗೆ 21 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ನಿಮಗೆ. ಸಿಟಿನಲ್ಲಿ ನಿಮಗೆ 18 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ನಿಮಗೆ. ಮೇಂಟೆನೆನ್ಸ್ ನಿಮಗೆ ವರ್ಷಕ್ಕೆ ಒಂದೇ ಸಲ ಮೇಂಟೆನೆನ್ಸ್ ಗಾಡಿ ಇದು, ಪ್ಲಸ್ ಡೀಸೆಲ್ ಇರುತ್ತೆ ನಿಮಗೆ. 15,000 ಕಿಲೋಮೀಟರ್ ಸರ್ವಿಸ್ ಮಾಡೋಕ್ಕಾಗುತ್ತೆ. ಗಾಡಿ ಬೆಲೆ ಬಂದರೆ ಫ್ರೆಂಡ್ಸ್, ಈ ಗಾಡಿ ಬಂದ್ಬಿಟ್ಟು 525 ಕೋಟ್ ಮಾಡ್ತಿದ್ರಿ. ಇವಾಗ ಫೈನಲ್ ಪ್ರೈಸ್ ನಿಮಗೆ 5 ಲಕ್ಷಕ್ಕೆ ಮಾಡ್ಕೊಡ್ತೀರಿ. ಈ ಗಾಡಿಗೆ ನಿಮಗೆ 4,25,000 ರೂಪೀಸ್ ಲೋನ್ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ತುಂಬ ಜನ ಲವರ್ಸ್ ಇದ್ದಾರೆ ಹೋಂಡಾ ಸಿಟಿಗೆ, ಅದು ಪೆಟ್ರೋಲ್ ಅಂದ್ಬಿಟ್ಟು. ಬಟ್ ನಮ್ಮ ಜೊತೆ ಇರೋ ಒಂದು ಡೀಸೆಲ್ ಗಾಡಿ ಬಂದಿದೆ. ನೋಡ್ಬೋದು, 2014 ಮಾಡಲು ಡೀಸೆಲ್ SV ವೇರಿಯಂಟು ನಿಮಗೆ. ಹೈವೇಲಿ ನಿಮಗೆ 22 ಕಿಲೋಮೀಟರ್ ಮೈಲೇಜ್ ಕೊಡೋ ಗಾಡಿ ಅಂದರೆ ನಿಮಗೆ ಹೋಂಡಾ ಸಿಟಿ ಅಂತ ಹೇಳ್ಬೋದು ನಿಮಗೆ. ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ನಿಮಗೆ. ಏರ್ ಬ್ಯಾಗ್ಸು, ABS, ಲೆದರ್ ಸೀಟ್ಸು, ನಿಮಗೆ ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ನಿಮಗೆ. ಕ್ರೂಸ್ ಕಂಟ್ರೋಲ್ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ಈ ಗಾಡಿ ಬೆಲೆ ಬಂದರೆ ನಿಮಗೆ ಮಾತ್ರ 5,40,000 ಕೋಟ್ ಮಾಡ್ತಿದ್ದಾರೆ ಕಸ್ಟಮರು. ನಿಮಗೆ ಕ್ಲೋಸ್ ಆಗೋದು ಒಂದು 5,10,000 ಕ್ಲೋಸ್ ಆಗುತ್ತೆ. ಈ ಗಾಡಿಗೆ ನಿಮಗೆ 4,50,000 ರೂಪೀಸ್ ನಿಮಗೆ ಲೋನ್ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು 7 ಗಾಡಿ ಇದೆ ನಿಮಗೆ. ಒಂದು ಮರೂನ್ ಕಲರ್ ಇದೆ, ಒಂದು ಸಿಲ್ವರ್ ಕಲರ್ ಇದೆ. ನಿಮಗೆ ಯಾವ ಕಲರ್ ಬೇಕು ನಿಮ್ಗೆ ಆ ಕಲರ್ ತೊಗೊಬೋದು. ಮತ್ತು ಮತ್ತೊಂದು ಗಾಡಿ ಇದೆ, 2014 ಮಾಡಲು. ಇದನ್ನು ಡೀಸೆಲ್ ಇದೆ, 75,000 ಕಿಲೋಮೀಟರ್ ಇದೆ, ಸೆಕೆಂಡ್ ಓನರ್ ಆಗಿದೆ. ಇದರಲ್ಲಿ ನಿಮಗೆ ABS, ಏರ್ ಬ್ಯಾಗ್ಸು, ಕ್ರೂಸ್ ಕಂಟ್ರೋಲ್ ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ಈ ಗಾಡಿ ಬೆಲೆ ಬಂದರೆ ನಿಮಗೆ 540 ಕೋಟ್ ಮಾಡ್ತಾರೆ ಕಸ್ಟಮರು. ಕ್ಲೋಸ್ಲಿ ಒಂದು 5,20,000 ಬಂದರೆ ಫೈನಲ್ ಮಾಡ್ಕೊಡ್ತೀರಿ. ಈ ಗಾಡಿ ನಿಮಗೆ 4,50,000 ರೂಪೀಸ್ ನಿಮಗೆ ಲೋನ್ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ನಮ್ಮ ಒಂದು ಟೊಯೋಟಾ ಲೀವಾ ಬಂದಿದೆ. ನೋಡ್ಬೋದು, ತುಂಬ ಲವರ್ಸ್ ಇದ್ದಾರೆ ಟೊಯೋಟಾ ಲೀವಾಗ ಅಂದ್ಬಿಟ್ಟು. ನಮ್ಮ 2011 ಮಾಡಲ್ ಟೊಯೋಟಾ ಲೀವಾ ಇದೆ. ವಿ ವೇರಿಯಂಟ್, ಇದು ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ. ಒಂದು ಬ್ಲ್ಯಾಕ್ ಬ್ಯೂಟಿ ಅಂತ ಹೇಳ್ಬೋದು. ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ಹೇಳ್ಬೋದು ನಿಮಗೆ. ಇದು ಬಂದ್ಬಿಟ್ಟು ನಿಮಗೆ 61,000 ಕಿಲೋಮೀಟರ್ ಓಡಿದೆ. ಏರ್ ಬ್ಯಾಗ್ಸು, ABS, ಟಾಪ್ ಎಂಡ್ ಫೀಚರ್ಸ್ ಇದೆ ಅಂತ ಹೇಳ್ಬೋದು ನಿಮಗೆ. ಈ ಗಾಡಿ ಬೆಲೆ ಬಂದರೆ ನಿಮಗೆ ಮಾತ್ರ 3,60,000 ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಈ ಗಾಡಿಗೆ ನಿಮಗೆ ಲೋನ್ ಸಿಗುತ್ತೆ. ಆಲ್ಮೋಸ್ಟ್ ನಿಮಗೆ 260 270 ನಿಮಗೆ ಲೋನ್ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ನೆಕ್ಸ್ಟ್ ಮತ್ತೊಂದು ಗಾಡಿ ನೋಡ್ತೀನಿ ನಿಮಗೆ. ಆ ಗಾಡಿ ಬಂದರೆ ನಿಮಗೆ ಒಂದು ಚಿಕ್ಕ ಬಜೆಟಲ್ಲಿ ಒಂದು 7 ಜನ ಕೂತ್ಕೊಂಡು ಹೋಗಬೇಕು. ಆ ಗಾಡಿ ಅಂದರೆ ನೋಡ್ಬೋದು ನೀವು, ಅಲ್ಲಿಂದು ಮಹೇಂದ್ರ ನೋವಾ ಸ್ಪೋರ್ಟ್ಸ್ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. 2016 ಮಾಡಲ್ ಗಾಡಿ ಇದು. 90,000 ಕಿಲೋಮೀಟರ್ಸ್ ಗಾಡಿ ಓಡಿದೆ. ಸಿಂಗಲ್ ಓನರ್ ಇದೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ, ವೈಟ್ ಕಲರು ಗಾಡಿ, ಬ್ಯೂಟಿಫುಲ್ ಕಂಡೀಷನ್ ಗಾಡಿ ಇದೆ ಅಂತ ಹೇಳ್ಬೋದು ನಿಮಗೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು, ಲೆದರ್ ಸೀಟ್ಸ್ ನಿಮಗೆ, ಕ್ರೂಸ್ ಕಂಟ್ರೋಲು, ABS ಎಲ್ಲ ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ತುಂಬ ಜನ ವೇಟ್ ಮಾಡ್ತೀರಾ ಪ್ರೈಸ್ ಅಂದ್ಬಿಟ್ಟು. ಈ ಗಾಡಿಗೆ ನಿಮಗೆ 3,50,000 ಲೋನ್ ಸಿಗುತ್ತೆ ಫ್ರೆಂಡ್ಸ್. ಹೌದು, 3,50,000 ನಿಮಗೆ ಲೋನ್ ಸಿಗುತ್ತೆ. ಗಾಡಿ ಬೆಲೆ ಬಂದರೆ ನಿಮಗೆ 4,75,000 ಕೋಟ್ ಮಾಡ್ತಿದ್ರಿ. 4,40,000ಗೆ ನಿಮಗೆ ಗಾಡಿ ಆಗುತ್ತೆ. ಗಾಡಿ ಒಂದು ಬ್ಯೂಟಿಫುಲ್ ಕಂಡೀಷನ್ ಇದೆ. ತುಂಬ ಜನ ಹೇಳ್ತೀರಾ ಒಂದು ಚಿಕ್ಕ ಬಜೆಟಲ್ಲಿ ಒಂದು ದೊಡ್ಡ ಗಾಡಿ ಬೇಕು ಅಂದ್ಬಿಟ್ಟು. ನೋಡ್ಬೋದು, ಒಂದು ಚಿಕ್ಕ ಬಜೆಟಲ್ಲಿ ಒಂದು ದೊಡ್ಡ ಗಾಡಿ ಸಿಗುತ್ತೆ, ಪ್ಲಸ್ ನಿಮಗೆ ಲೋನು ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ನೆಕ್ಸ್ಟ್ ತುಂಬ ಜನ ಕೇಳ್ತಾರೆ, ನಮಗೊಂದು ಇನೋವಾ ಬೇಕು ಅಂದ್ಬಿಟ್ಟು. ನಮ್ಮ ಇನೋವಾ ಇದೆ ನೋಡ್ಬೋದು ನಿಮಗೆ. 2014 ಮಾಡಲು ಇನೋವಾ ಇದೆ. G4 ಮಾಡಲ್ ಅಂತಿದೆ. ನೋಡ್ಬೋದು, ಇದು 1,17,000 ಕಿಲೋಮೀಟರ್ ಗಾಡಿ ಓಡಿದೆ. ಸೆಕೆಂಡ್ ಓನರ್ ಆಗಿದೆ ಗಾಡಿ. ಬ್ಯೂಟಿಫುಲ್ ಕಂಡೀಷನ್ ಗಾಡಿ ಇದೆ. 2014 ಫ್ರೆಂಡ್ಸ್. ಈ ಗಾಡಿ ಬೆಲೆ ಬಂದರೆ ನಿಮಗೆ 8,90,000 ಕೋಟ್ ಮಾಡ್ತಿದ್ದೀರಿ. ಇವಾಗ ಫೈನಲ್ ಪ್ರೈಸ್ ನಿಮಗೆ 8,50,000 ಬಂದರೆ ಫೈನಲ್ ಮಾಡ್ಕೊಡ್ತೀರಿ. ಈ ಗಾಡಿಗೆ ನಿಮಗೆ 7,50,000 ರೂಪೀಸ್ ಲೋನ್ ಸಿಗುತ್ತೆ ಅಂತ ಹೇಳ್ಬೋದು. ನೋಡ್ಬೋದು, ನಿಮಗೆ ABS, ಏರ್ ಬ್ಯಾಗ್ಸು, ರೂಫ್ AC, ಲೆದರ್ ಸೀಟ್ಸು ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ಟೊಯೋಟಾ ಲವರ್ಸ್ ಅಂದರೆ ತುಂಬ ಜನ ಇದ್ದಾರೆ. ಒಂದು ಒಳ್ಳೆ ಗಾಡಿ ಇದೆ ಅಂತ ಹೇಳ್ಬೋದು ನಿಮಗೆ. ನೋಡ್ಬೋದು, ಗ್ರೇ ಕಲರ್ ಅಂದ್ಬಿಟ್ಟು ಒಂದು ಬ್ಯೂಟಿಫುಲ್ ಕಂಡೀಷನ್ ಗಾಡಿ ಇದೆ ಅಂತ ಹೇಳ್ಬೋದು. ನೋಡ್ಬೋದು, ಕಂಪ್ಲೀಟ್ಲಿ ಒಂದು ತುಂಬ ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು ಗಾಡಿದು. ಈ ಗಾಡಿ ಬೆಲೆ ನಿಮಗೆ 8.5 ಲಕ್ಷಕ್ಕೆ ಸಿಗುತ್ತೆ ನಿಮಗೆ. 7,50,000 ರೂಪೀಸ್ ನಿಮಗೆ ಲೋನ್ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಮತ್ತೊಂದು ಗಾಡಿ ಇದೆ, ಕ್ರಿಟಾ. ನೋಡ್ಬೋದು, 2019 ಮಾಡಲ್ ಕ್ರಿಟಾ ಇದೆ. ಡೀಸೆಲ್ ವೇರಿಯಂಟ್ ಇದೆ ನಿಮಗೆ. ಮೈಲೇಜ್ ನಿಮಗೆ 18 ಕಿಲೋಮೀಟರ್ ಮೈಲೇಜ್ ಸಿಗುತ್ತೆ. ತುಂಬ ಜನ ಹುಡ್ತಾ ಇರ್ತೀರಾ ಮ್ಯಾನುವಲ್ ಡ್ರೈವ್ ಬೇಕಂದ್ಬಿಟ್ಟು. ನಮ್ಮ ಮ್ಯಾನುವಲ್ ಡ್ರೈವ್ ಇದೆ ಅಂತ ಹೇಳ್ಬೋದು ನಿಮಗೆ. ಈ ಗಾಡಿ ಬೆಲೆ ಬಂದರೆ ಕಸ್ಟಮರ್ 10,90,000 ಕೋಟ್ ಮಾಡ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಒಂದು 10.5 ಲಕ್ಷಕ್ಕೆ ಗಾಡಿ ಆಗುತ್ತೆ ಅಂತ ಹೇಳ್ಬೋದು ನಿಮಗೆ. ಹೌದು ಫ್ರೆಂಡ್ಸ್, 10.5 ಲಕ್ಷಕ್ಕೆ ಗಾಡಿ ಆಗುತ್ತೆ ನಿಮಗೆ. 9 ಲಕ್ಷ ರೂಪಾಯಿ ನಿಮಗೆ ಬ್ಯಾಂಕ್ ಅವ್ರು ಫಂಡಿಂಗ್ ಮಾಡ್ತಾನೆ ಅಂತ ಹೇಳ್ಬೋದು ನಿಮಗೆ. ನೆಕ್ಸ್ಟ್ ನಮ್ಮ ಒಂದು ನೋಡ್ಬೋದು, ಸ್ಕೋಡಾ ಎಟಿ ಇದೆ ಅಂದ್ಬಿಟ್ಟು. 2012 ಮಾಡಲ್ ಸ್ಕೋಡಾ ಎಟಿ ಇದೆ. ಎಲಿಗನ್ಸ್ ಇದು ನಿಮಗೆ 54,000 ಕಿಲೋಮೀಟರ್ಸ್ ಓಡಿದೆ. ಹೌದು ಫ್ರೆಂಡ್ಸ್, 54,000 ಕಿಲೋಮೀಟರ್ಸ್ ಗಾಡಿ ಓಡಿದೆ ಅಂತ ಹೇಳ್ಬೋದು ನಿಮಗೆ. ಬ್ಯೂಟಿಫುಲ್ ಕಂಡೀಷನ್ ಗಾಡಿ ಇದೆ ಅಂತ ಹೇಳ್ಬೋದು ನಿಮಗೆ. ಕಂಪ್ಲೀಟ್ಲಿ ಶೋರೂಮಿನ ಗಾಡಿ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು. ಈ ಗಾಡಿ ಬೆಲೆ ಬಂದರೆ ನಿಮಗೆ 7,25,000 ಕಸ್ಟಮರ್ ಕೋಟ್ ಮಾಡ್ತಾರೆ. 6,75,000 ಗಾಡಿ ಆಗುತ್ತೆ ಅಂತ ಹೇಳ್ಬೋದು ನಿಮಗೆ.
675 ಗಾಡಿ ಆಗುತ್ತೆ. ಬ್ಯೂಟಿಫುಲ್ ಕಂಡೀಷನ್ ಇದೆ, 18 ಕಿಲೋಮೀಟರ್ ಮೈಲೇಜ್ ಸಿಗುತ್ತೆ ಅಂತ ಹೇಳ್ಬೋದು ಗಾಡಿ. ನೆಕ್ಸ್ಟ್ ನಿಮ್ಗೊಂದು ಗಾಡಿ ನೋಡ್ತೀನಿ, ಅದು ತುಂಬ ಲವರ್ಸ್ ಇದ್ದಾರೆ ಮಾರ್ಕೆಟಲ್ಲಿ ಅಂದ್ಬಿಟ್ಟು. ನಿಮ್ಗೊಂದು ಸಾಫ್ಟ್ ಡ್ರೈವ್ ಬೇಕಂದ್ರೆ ಗಾಡಿ ಅದು ನೋಡ್ಬೋದು. ಅದು ಬಂದ್ಬಿಟ್ಟು ಹೋಂಡಾ ಸಿಟಿ ಅಂದ್ಬಿಟ್ಟು ನಮ್ಮ ಹತ್ರ ಒಂದು 2019 ಮಾಡಲ್ ಹೋಂಡಾ ಸಿಟಿ ZX ಬಂದಿದೆ ಅಂತ ಹೇಳ್ಬೋದು. ಮಾತ್ರ 30,000 ಕಿಲೋಮೀಟರ್ ಗಾಡಿ ಉಳಿದೆ. ಟಾಪ್ ಆ್ಯಂಡ್ ಫೀಚರ್ ಸಿಗುತ್ತೆ ನಿಮಗೆ, ಲೆದರ್ ಸೀಟ್ ಸಿಗುತ್ತೆ ನಿಮಗೆ, ABS ಸಿಗುತ್ತೆ ನಿಮಗೆ, ಸನ್ ರೂಫ್ ಸಿಗುತ್ತೆ ನಿಮಗೆ. ತುಂಬ ಜನ ಕಾಯ್ಕೊಂಡಿರ್ತಾರೆ ಸನ್ ರೂಫ್ ಗಾಡಿ ಬೇಕಂದ್ಬಿಟ್ಟು. ನಮ್ಮದು ಸನ್ ರೂಫ್ ಗಾಡಿನೂ ಇದೆ ಅಂತ ಹೇಳ್ಬೋದು. ನೋಡ್ಬೋದು ತುಂಬ ಕಿಡ್ಸ್ ಲವ್ ಮಾಡ್ತಾರೆ ಸನ್ ರೂಫ್ಗೆ. ನೋಡ್ಬೋದು 2019 ಮಾಡಲು ಸಿಂಗಲ್ ಓನರ್ ಗಾಡಿ, ಮಾತ್ರ 30,000 ಕಿಲೋಮೀಟರ್ ಇದೆ. ZX ಪುಷ್ ಬಟನ್ ಸ್ಟಾರ್ಟು, ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ಈ ಗಾಡಿ ಬೆಲೆ ಬಂದ್ಬಿಟ್ಟು ನಿಮಗೆ 10,90,000 ಕಸ್ಟಮರ್ ಕೋಟ್ ಮಾಡ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ನಿಮಗೆ. 9 ಲಕ್ಷ ರೂಪಾಯಿ ನಿಮಗೆ ಲೋನ್ ಆಗುತ್ತೆ. 2019 ಮಾಡಲ್ ಸಿಂಗಲ್ ಕಾಂಪೊನೆನ್ಸಿ ಅಂತ ಹೇಳ್ಬೋದು ನಿಮಗೆ. ತುಂಬ ಲವರ್ಸ್ ನೋಡ್ತಾ ಇರ್ತಾರೆ ನಮಗೆ ಆಟೋಮೆಟಿಕ್ ಬೇಕು, ಒಂದು ಹ್ಯಾಚ್ ಬ್ಯಾಕ್ ಬೇಕಂದ್ಬಿಟ್ಟು. ನೋಡ್ಬೋದು ನಮ್ಮ ಹ್ಯಾಚ್ ಬ್ಯಾಕು ನೋಡ್ಸಿದ್ದೀನಿ ನಿಮಗೆ. ಇವಾಗ ಒಂದು ಹ್ಯಾಚ್ ಬ್ಯಾಕ್ ನೋಡ್ತೀನಿ ನಿಮಗೆ. ನೋಡ್ಬೋದು 2016 ಮಾಡಲು ಹೋಂಡಾ ಜಾಸ್ ಇದೆ ಅಂತ ಹೇಳ್ಬೋದು ನಿಮಗೆ. VMT ಬರುತ್ತೆ ನಿಮಗೆ. 30,000 ಕಿಲೋಮೀಟರ್ ಗಾಡಿ ಹೊಡಿದೆ. ಪ್ರೈಸ್ ವೈಸ್ ಬಂದರೆ ನಿಮಗೆ ಮಾತ್ರ 5,60,000ಗೆ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ಈ ಗಾಡಿಗೆ ನಿಮಗೆ 4,50,000 ರೂಪೀಸ್ ನಿಮಗೆ ಲೋನ್ ಸಿಗುತ್ತೆ. ಸಿಂಗಲ್ ಓನರ್ ಇದೆ, ಕಾಂಪ್ರಮೈಸ್ ಇನ್ಶೂರೆನ್ಸ್ ಇದೆ, ವಿ ವೇರಿಯಂಟು ನಿಮಗೆ, ಮ್ಯಾಗ್ ವೀಲ್ಸು, ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ಈ ಗಾಡಿಯಲ್ಲಿ ನಿಮಗೆ ಪೆಡಲ್ ಶಿಫ್ಟು ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ABS ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ನೆಕ್ಸ್ಟ್ ಅಂತ ಒಂದು ಗಾಡಿ ಇದೆ, ಅದು ನೋಡ್ಬೋದು ಅಂತ ನಿಮಗೆ. ಪಾರ್ಟ್ 1 ನಿಮಗೆ ಕಂಪ್ಲೀಟ್ಲಿ ಪಾರ್ಟ್ 1 ನಿಮಗೆ ಮಿಡ್ ಸೆಗ್ಮೆಂಟ್ ನೋಡ್ತೀನಿ ನಿಮಗೆ, ಲಕ್ಸುರಿ ಸೆಗ್ಮೆಂಟ್ ನೋಡ್ತೀನಿ ನಿಮಗೆ. ಯಾಕಂದರೆ ದೊಡ್ಡದಾಗ್ಬಿಡುತ್ತೆ ಪಾರ್ಟ್ 1 ಅಂದರೆ ನಿಮಗೆ ಟೈಮ್ ಇರೋ ನೋಡೋಕೆ ಅಂದ್ಬಿಟ್ಟು. ಬಟ್ ನಮ್ಮ ಶೋರೂಮಲ್ಲಿ ನಿಮಗೆ ಮಿಡ್ ಸೆಗ್ಮೆಂಟು ಪ್ಲಸ್ ನಿಮಗೆ ಕಂಪ್ಲೀಟ್ಲಿ ಲಕ್ಸುರಿ ಸೆಗ್ಮೆಂಟ್ ನೋಡ್ತೀನಿ ನಿಮಗೆ. ಮತ್ತೊಂದು ಗಾಡಿ ಇದೆ, ತುಂಬ ಲವರ್ಸ್ ಇದ್ದಾರೆ. ಒಂದು ಬ್ರ್ಯಾಂಡ್ ನೋಡ್ತಾ ಇರ್ಬೋದು, ಹೋಂಡಾ i20 ನಿಮಗೆ ಡೀಸೆಲ್ ವೇರಿಯಂಟು 2021 ಮಾಡಲು. ಆಸ್ಟ್ರಾ ಆಪ್ಷನಲ್ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ಹೌದು ಫ್ರೆಂಡ್ಸ್, ಆಸ್ಟ್ರಾ ಆಪ್ಷನಲ್ ನಿಮಗೆ. ಇದರಲ್ಲಿ ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ಸಿಗುತ್ತೆ ನಿಮಗೆ, ಲೆದರ್ ಸೀಟ್ ಸಿಗುತ್ತೆ ನಿಮಗೆ, ಟಚ್ ಸ್ಕ್ರೀನ್ ನ್ಯಾವಿಗೇಷನ್ ಸಿಗುತ್ತೆ ನಿಮಗೆ. ನೋಡ್ಬೋದು ಸನ್ ರೂಫ್ ತುಂಬ ಜನ ಲೈಕ್ ಮಾಡ್ತೀರಾ. ಹ್ಯಾಚ್ ಬ್ಯಾಕ್ ಇರಬೇಕು ನಮಗೆ, ಮ್ಯಾನ್ಯಲ್ ಡ್ರೈವ್ ಬೇಕು, ಡೀಸೆಲ್ ಬೇಕಂದ್ಬಿಟ್ಟು. ಈ ಗಾಡೀಲಿ ಪ್ರತಿಯೊಂದು ಆಪ್ಷನ್ ಇದೆ ಅಂತ ಹೇಳ್ಬೋದು ನಿಮಗೆ. ನೋಡ್ಬೋದು ಎಂಡ್ ಲೈನ್ ಕಿಟ್ ಹಾಕಿದ್ದಾರೆ ಗಾಡಿಗೆ. ಒಂದು ಒಳ್ಳೆ ಅಟ್ರಾಕ್ಟಿವ್ ಗಾಡಿ ನೋಡ್ಬೋದು ಅಂತ ನೋಡ್ಬೋದು. ಈ ಗಾಡಿ ಬೆಲೆ ಬಂದ್ಬಿಟ್ಟು ನಿಮಗೆ 1090 ಕೋಟ್ ಮಾಡ್ತಿದ್ದೀರಿ. ಹೌದು ಫ್ರೆಂಡ್ಸ್, 1090 ಕೋಟ್ ಮಾಡ್ತಿದ್ದೀರಿ. ಫೈನಲ್ ಪ್ರೈಸು 10,60,000 ಬಂದರೆ ಮಾಡ್ಕೊಡ್ತೀರಿ ನಿಮಗೆ. ಈ ಗಾಡಿಗೆ ನಿಮಗೆ 9 ಲಕ್ಷ ರೂಪಾಯಿ ನಿಮಗೆ ಲೋನ್ ಸಿಗುತ್ತೆ ಅಂತ ಹೇಳ್ಬೋದು. ತುಂಬ ಲವರ್ಸ್ ಇದ್ದೀರಾ ನಿಮಗೆ. ಮ್ಯಾನ್ಯಲ್ ಬೇಕು, ಡೀಸೆಲ್ ಬೇಕು, ಸನ್ ರೂಫ್ ಬೇಕು, ಒಂದು ಒಳ್ಳೆ ಕಲರ್ ವೈಟ್ ಕಲರ್ ಬೇಕಂದ್ಬಿಟ್ಟು ಗಾಡಿ ಅವೈಲೇಬಲ್ ಇದೆ ಫ್ರೆಂಡ್ಸ್. ತಲೆ ಮಾಡೋ ನಮ್ಮ ಶೋರೂಮ್ಗೆ ಭೇಟಿ ಕೊಡಿ. ನಿಮಗೆ ಈ ಗಾಡಿಗೆ ನಿಮಗೆ 9 ಲ್ಯಾಕ್ ರೂಪೀಸ್ ಲೋನ್ ಆಗುತ್ತೆ ಅಂತ ಹೇಳ್ಬೋದು ನಿಮಗೆ. ನೆಕ್ಸ್ಟ್ ನಮ್ಮಿಂದ ಮತ್ತೊಂದು ಗಾಡಿ ಇದೆ, ಹೋಂಡಾ ಸಿಟಿ. ಯಾಕಂದರೆ ಒಂದು ಡ್ರೈವ್ ತೊಗೊಂಡ್ರೆ ಹೋಂಡಾ ಸಿಟಿ ಬೇರೆ ಗಾಡಿ ಯಾವುದು ಓಡ್ಸೋಕ್ಕೆ ಮನ್ಸು ಬರಲ್ಲ ಅಂತ ಹೇಳ್ಬೋದು ನಿಮಗೆ. 2012 ಮಾಡಲ್ ಹೋಂಡಾ ಸಿಟಿ ಬಂದಿದೆ ನೋಡ್ಬೋದು. ಮಾತ್ರ 25,000 ಕಿಲೋಮೀಟರ್ ಗಾಡಿ ಓಡಿದೆ. ಸಿಂಗಲ್ ಓನರ್ ಇದೆ, ಕಾಂಪ್ರಮೈಸ್ ಇನ್ಶೂರೆನ್ಸ್ ಇದೆ, ವಿ ವೇರಿಯಂಟು. ಗಾಡಿ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ನಿಮಗೆ. ಯಾಕಂದರೆ ಮಾರ್ಕೆಟಲ್ಲಿ ನಿಮಗೆ ವಿ ವೇರಿಯಂಟ್ ಸಿಗುತ್ತೆ ನಿಮಗೆ. 25,000 ಕಿಲೋಮೀಟರ್ಸ್ ಗಾಡಿ ನಿಮಗೆ ಸಿಕ್ಕಲ್ಲ ಅಂತ ಹೇಳ್ಬೋದು. ಅದು ನಮ್ಮ ಶೋರೂಮಲ್ಲಿ ಇದೆ ನೋಡ್ಬೋದು. ವಿ ವೇರಿಯಂಟ್ ಇದೆ ನಿಮಗೆ, ಕ್ರೂಸ್ ಕಂಟ್ರೋಲ್ ಇದೆ ನಿಮಗೆ, ಪ್ಯಾಡಲ್ ಶಿಫ್ಟ್ ಇದೆ ನಿಮಗೆ, ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ಲೆದರ್ ಸೀಟ್ಸು ಗಾಡಿನಲ್ಲಿ ಇದೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ನಿಮಗೆ ನೋಡ್ಸಿದ್ದೀನಿ ಕಂಪ್ಲೀಟ್ಲಿ ಇವಾಗ ಒಂದು ಮಿಡ್ ಸೆಗ್ಮೆಂಟ್ ಗಾಡಿಗಳು. ಇವಾಗ ಒಂದು ಲಕ್ಸುರಿ ಸೆಗ್ಮೆಂಟ್ ನೋಡ್ಸೋಣ ಫ್ರೆಂಡ್ಸ್. ತುಂಬ ಜನ ವೇಟ್ ಮಾಡ್ತಾ ಇದ್ದೀರಾ, ಒಂದು ದೊಡ್ಡ ಬಜೆಟು ಗಾಡಿ ನಮ್ಗೆ ತೊಗೊಳಕ್ಕಾಗಲ್ಲ ಅಂದ್ಬಿಟ್ಟು. ಇಲ್ಲ ಫ್ರೆಂಡ್ಸ್, ನಮ್ಮ ಎಸ್ ಕಾರ್ಸಲ್ಲಿ ಒಂದು ದೊಡ್ಡ ಬ್ರ್ಯಾಂಡು, ಒಂದು ಚಿಕ್ಕ ಪ್ರೈಸಲ್ಲಿ ನಾವು ಗಾಡಿ ಕೊಡ್ತೀರಿ ಫ್ರೆಂಡ್ಸ್ ನಿಮಗೆ. ಬರೀ ಫ್ರೆಂಡ್ಸ್, ಒಂದು ಲಕ್ಸುರಿ ಗಾಡಿಗೆ ಎಂಟ್ರಿ ಆಗೋಣ ನಿಮಗೆ. ಮೊದಲನೇ ಗಾಡಿ ನಿಮಗೆ ಬರೋದು ಯಾವುದು, ಮರ್ಸಿಡೀಸ್ ಬೆನ್ಸು. ತುಂಬ ಲೈಕರ್ಸ್ ಇದ್ದಾರೆ ಮರ್ಸಿಡೀಸ್ ಬೆನ್ಸ್ಗೆ. ನಮ್ಮ ಹತ್ರ 2014 ಮಾಡಲ್ ಮರ್ಸಿಡೀಸ್ ಬೆನ್ಸ್ ಇದೆ. ಬರೀ 36,000 ಕಿಲೋಮೀಟರ್ ಗಾಡಿ ಓಡಿದೆ ಅಂತ ಹೇಳ್ಬೋದು. ಇದು ಒಂದು ನೆಕ್ಸ್ಟ್ ಲೆವೆಲ್ ಅಂತ ಗಾಡಿ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಹೆಂಗಿದೆ ಅಂದ್ಬಿಟ್ಟು. ಬಾಡಿ ಲೈನು ಬ್ರೌನ್ ಕಲರ್ ಇದೆ. PPF ಗಾಡಿಗಾಗಿದೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಕಸ್ಟಮರ್ ಟೈರ್ಸ್ ಹಾಕಿದ್ದಾರೆ. ಇವಾಗ ಬ್ಯೂಟಿಫುಲ್ ಕಂಡೀಷನ್ ಇದೆ, ಬ್ಯೂಟಿಫುಲ್ ಕಂಡೀಷನ್ ಗಾಡಿ ಇದೆ ಅಂತ ಹೇಳ್ಬೋದು. ಬರೀ ಫ್ರೆಂಡ್ಸ್, ನಿಮಗೆ ನಾವು ಇಂಟೀರಿಯರ್ ನೋಡ್ತೀವಿ ಹೆಂಗಿದೆ ಅಂದ್ಬಿಟ್ಟು. ಯಾಕಂದರೆ ಮರ್ಸಿಡೀಸ್ ಬೆನ್ಸ್ ಇಂಟೀರಿಯರ್ ಅಂದರೆ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ನೋಡಿ ಹೆಂಗಿದೆ ಇಂಟೀರಿಯರ್ ಅಂದ್ಬಿಟ್ಟು, ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಹೆಂಗಿದೆ ಅಂದ್ಬಿಟ್ಟು ಇಂಟೀರಿಯರು. ಬೇಜ್ ಕಲರ್ ನಿಮಗೆ ಇಂಟೀರಿಯರ್ ಬರುತ್ತೆ ನಿಮಗೆ. ನೋಡ್ಬೋದು ನಿಮಗೆ ಬೇಜ್ ಅಂದರೆ ಒಂದು ಒಳ್ಳೆ ಕಲರ್ ಅಂತ ಹೇಳ್ಬೋದು, ಒಂದು ಲೈಟ್ ಕಲರ್ ಅಂತ ಹೇಳ್ಬೋದು. ನಿಮಗೆ ಮರ್ಸಿಡೀಸ್ ಬೆನ್ಸ್ ತೊಗೊಂಡ್ರೆ ತುಂಬ ಜನ ಗಾಡಿನಲ್ಲಿ ಕೂತ್ಕೊಂಡ್ಬಿಟ್ಟು ಡ್ರೈವ್ ತೊಗೊಂಡ್ರೆ ಅದಕ್ಕೊಂದು ಪರ್ಫಾರ್ಮೆನ್ಸ್ ವೈಸು ಗಾಡಿ ಡ್ರೈವರ್ ಓಡಿಸ್ತಾ ಇರ್ತಾರೆ. ನೀವು ಕೂತ್ಕೊಂಡ್ಬಿಟ್ಟು ಗಾಡಿನಲ್ಲಿ ಫೀಲಿಂಗ್ ತೊಗೊಂಡ್ರೆ ಒಂದು ಅದ್ಭುತವಾದ ಫೀಲಿಂಗ್ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ಸನ್ ರೂಫ್ ಇರುತ್ತೆ ನಿಮಗೆ. ಬೇಜ್ ಕಲರ್ ನಿಮಗೆ ಇಂಟೀರಿಯರ್ ಸಿಗುತ್ತೆ ಅಂತ ಹೇಳ್ಬೋದು. ಬರೀ ನಿಮಗೆ 36,000 ಕಿಲೋಮೀಟರ್ ಗಾಡಿ ಓಡಿದೆ ಅಂತ ಹೇಳ್ಬೋದು. ಪ್ಯಾನೋರಾಮಿಕ್ ಸನ್ ರೂಫ್ ಬರುತ್ತೆ ನಿಮಗೆ. ಗಾಡಿಗೆ PPF ಆಗಿದೆ ನೋಡ್ಬೋದು. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಹಾಕಿದ್ದಾರೆ ಕಸ್ಟಮರ್ ಗಾಡಿಗೆ. ಈ ಗಾಡಿ ಬೆಲೆ ಬಂದ್ಬಿಟ್ಟು ನಿಮಗೆ ಕಸ್ಟಮರ್ 15,75,000 ಕೋಟ್ ಮಾಡ್ತಿದ್ದಾರೆ. ಫೈನಲ್ ಪ್ರೈಸ್ ನಿಮಗೆ 15,50,000 ಗಾಡಿ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ಈ ಗಾಡಿಗೆ ನಿಮಗೆ ಆಲ್ಮೋಸ್ಟ್ ಒಂದು 11.5 lakh ರೂಪೀಸ್ ನಿಮಗೆ ಲೋನ್ ಸಿಗುತ್ತೆ ಅಂತ ಹೇಳ್ಬೋದು. ತುಂಬ ಲವರ್ಸು ನಮಗೆ ಆಡಿ ಲವರ್ಸ್ ಇದ್ದಾರೆ, BMW ಲವರ್ಸ್ ಇದ್ದಾರೆ, ಮರ್ಸಿಡೀಸ್ ಬೆನ್ಸ್ ಇದ್ದಾರೆ. ನಿಮಗೊಂದು ಈಗ ಆಡಿ ನೋಡ್ತೀನಿ.
ನೋಡ್ಬೋದು 2017 ಮಾಡಲು ಆಡಿ A4 ಬಂದಿದೆ ಅಂತ ಹೇಳ್ಬೋದು. ಪ್ರೀಮಿಯಂ ಪ್ರೆಸ್ಸು, ಒಂದು ಒಳ್ಳೆ ಅಟ್ರಾಕ್ಟಿವ್ ಕಲರ್ ಅಂತ ಹೇಳ್ಬೋದು ನಿಮಗೆ. ರೆಡ್ ಕಲರು, ಫೆರಾರಿ ರೆಡ್ ಕಲರು, ಯಾಕಂದರೆ ತುಂಬ ರೇರ್ ನಿಮಗೆ ಫೆರಾರಿ ರೆಡ್ ಸಿಗೋದು ಅಂದ್ಬಿಟ್ಟು ನಮ್ಮ ಶೋರೂಮಲ್ಲಿ ಇದೆ. ನೋಡ್ಬೋದು ಫೆರಾರಿ ರೆಡ್ಡು. ಇಂಟೀರಿಯರ್ ಅಂದರೆ ನಾನು ನೋಡಿಸ್ಲೇಬೇಕು, ಯಾಕಂದರೆ ಒಂದು ನೆಕ್ಸ್ಟ್ ಲೆವೆಲ್ ಇಂಟೀರಿಯರ್ ಇದೆ ಅಂತ ಹೇಳ್ಬೋದು. ಬರೀ ಫ್ರೆಂಡ್ಸ್, ನಿಮಗೆ ಇಂಟೀರಿಯರ್ ನೋಡಬೇಕಂದ್ರೆ ನಮ್ಮ ಶೋರೂಮ್ಗೆ ಭೇಟಿ ಕೊಡಿ. ನಿಮಗೆ ಮರ್ಸಿಡೀಸ್ ಬೆನ್ಸು, ಆಡಿ, BMW ಪ್ರತಿಯೊಂದು ಗಾಡಿ ನಿಮಗೆ ಇಂಟೀರಿಯರ್ ನೋಡ್ತೀನಿ ಫ್ರೆಂಡ್ಸ್. ನಿಮಗೆ ಇದು ಬಂದ್ಬಿಟ್ಟು 2017 ಮಾಡಲ್ ಇರುತ್ತೆ, ಸಿಂಗಲ್ ಓನರ್ ಇರುತ್ತೆ, 75,000 ಕಿಲೋಮೀಟರ್ ಗಾಡಿ ಹೊಡಿದೆ. ಪ್ರೀಮಿಯಂ ಪ್ಲಸ್ ಆಡಿ ನಿಮಗೆ ನೆಕ್ಸ್ಟ್ ಲೆವೆಲ್ ಕೊಡುತ್ತೆ ಅಂತ ಹೇಳ್ಬೋದು. ನಿಮಗೆ ಈ ಗಾಡಿ ಬೆಲೆ ಬಂದ್ಬಿಟ್ಟು ಕಸ್ಟಮರ್ 27 lakhs ಕೋಟ್ ಮಾಡ್ತಿದ್ದಾರೆ. ಫೈನಲ್ ಪ್ರೈಸು 26 ಲಕ್ಷ ಬಂದರೆ ಫೈನಲ್ ಮಾಡಿಕೊಡ್ತಾರೆ. ಈ ಗಾಡಿಗೆ ನಿಮಗೆ 22 ಲಕ್ಷ ರೂಪಾಯಿ ನಿಮಗೆ ಲೋನ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ನೆಕ್ಸ್ಟ್ ನೋಡ್ಬೋದು BMW. ನಿಮಗೆ ಮರ್ಸಿಡೀಸ್ ಬೆನ್ಸ್ ನೋಡ್ತಿದ್ದೀನಿ, ಆಡಿ ನೋಡ್ತಿದ್ದೀನಿ, ಇವಾಗ ಒಂದು BMW ನೋಡ್ಬೋದು. 2015 ಮಾಡಲು BMW X3 ಬರುತ್ತೆ. ನಿಮಗೆ ಮಾತ್ರ 60,000 ಕಿಲೋಮೀಟರ್ ಗಾಡಿ ಹೊಡಿದೆ. ಸಿಂಗಲ್ ಓನರ್ ಇದೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. BMW ಒಂದು ಪರ್ಫಾರ್ಮೆನ್ಸ್ ಗಾಡಿ ಅಂತ ಹೇಳ್ಬೋದು. ಡ್ರೈವರ್ ಗಾಡಿ ಇದು, ಗಾಡಿ ಓಡಿಸ್ತಾ ಇದ್ರೆ ಒಂದು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ಸಿಂಗಲ್ ಓನರ್ ಇದೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ, 60,000 ಕಿಲೋಮೀಟರ್ ಗಾಡಿ ಹೊಡಿದೆ. ಪ್ರೈಸ್ ವೈಸ್ ಬಂದರೆ 24 ಲಕ್ಷ ಕಸ್ಟಮರ್ ಕೋಟ್ ಮಾಡ್ತಿದ್ದಾರೆ. ಇವಾಗ ಫೈನಲ್ ಪ್ರೈಸು 23 ಲಕ್ಷ ನಿಮಗೆ ಬಂದರೆ ಫೈನಲ್ ಮಾಡಿಕೊಡ್ತಾರೆ. ಗಾಡಿಗೆ 18 ಲಕ್ಷ ರೂಪಾಯಿ ನಿಮಗೆ ಗಾಡಿಗೆ ಲೋನ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ನೀವೇನಾದರೂ ಒಂದು ಬ್ರ್ಯಾಂಡ್ ನ್ಯೂ ಗಾಡಿ ತೊಗೊಬೇಕಂದ್ರೆ ಹೊಸ ಶೋರೂಮ್ಗೆ ಹೋಗ್ತೀರಾ? ಇಲ್ಲ ಫ್ರೆಂಡ್ಸ್, ಹೊಸ ಬ್ರ್ಯಾಂಡ್ ನ್ಯೂ ಗಾಡಿ ತೊಗೊಬೇಕಂದ್ರೆ ನೀವು ಎಷ್ಟು ಕಾಸು ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ನೋಡ್ಬೋದು, ನಮ್ಮ ಹತ್ರ ಒಂದು ಬೆರ್ರಿ 9 ತಿಂಗಳು ಗಾಡಿ ಹಳೇದು ಬಂದಿದೆ. ಮಾತ್ರ 900 ಕಿಲೋಮೀಟರ್ ಗಾಡಿ ಹೊಡಿದೆ ಅಂತ ಹೇಳ್ಬೋದು. ನಿಮಗೆ ಹೌದು ಫ್ರೆಂಡ್ಸ್, ಎಷ್ಟೋ 900 ಕಿಲೋಮೀಟರ್ ಗಾಡಿ ಹೊಡಿದೆ ಅಂತ ಹೇಳ್ಬೋದು. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಗಾಡಿ ಇದೆ ಅಂತ ಹೇಳ್ಬೋದು. ಆ ಬ್ರ್ಯಾಂಡ್ ನೋಡ್ಬೋದು. ಹೊಂಡೈ ವರ್ನಾ ಇದೆ. ತುಂಬ ಜನ ಲೈಕ್ ಮಾಡ್ತೀರಾ ಮ್ಯಾನುವಲ್ ಡ್ರೈವ್ ಬೇಕು ಅಂದ್ಬಿಟ್ಟು. ಮ್ಯಾನುವಲ್ ಡ್ರೈವ್ ಇದೆ. ನಿಮಗೆ ನೀವು ಇಂಟೀರಿಯರ್ ನೋಡಿದ್ರೆ ನಿಮಗೆ ತುಂಬ ಒಂದು ನೆಕ್ಸ್ಟ್ ಫೀಲಿಂಗ್ ಸಿಗುತ್ತೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ನೋಡಿ ಇಂಟೀರಿಯರ್ ನಿಮಗೆ ಸೀಟ್ ಕವರ್ಸ್ ಮಾತ್ರ ಬಿಚ್ಚಿಲ್ಲ ಅಂತ ಹೇಳ್ಬೋದು. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಅಂತ ಹೇಳ್ಬೋದು. ಕಸ್ಟಮರು ಯಾಕಂದರೆ ಟ್ರಾವೆಲ್ ಮಾಡ್ತಿದ್ದಾರೆ, ಔಟ್ ಆಫ್ ಹೋಗ್ತಿದ್ದಾರೆ, ಅದಕ್ಕೆ ಗಾಡಿ ಮಾಡೋ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳ್ಬೋದು. 900 ಕಿಲೋಮೀಟರ್ ಗಾಡಿ ಓಡಿದೆ. 9 ತಿಂಗಳು ಗಾಡಿ ಇದು. ಹೊಸ ಗಾಡಿ ತೊಗೊಬೇಕಂದ್ರೆ ನೀವು 19 ಲಕ್ಷ ಆಗುತ್ತೆ. ಇಲ್ಲ ಫ್ರೆಂಡ್ಸ್, ನಮ್ಮ ಶೋರೂಮಲ್ಲಿ ನಿಮಗೆ ಈ ಗಾಡಿ ನಿಮಗೆ ಮಾತ್ರ 16,50,000 ಸಿಗುತ್ತೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, 16,50,000 ಗಾಡಿ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಈ ಗಾಡಿಗೆ ನಿಮಗೆ 100% ಫಂಡಿಂಗ್ ಮಾಡಿಕೊಡ್ತೀರಿ. ಯಾಕಂದರೆ ಹೊಸ ಗಾಡಿ, ಬ್ರ್ಯಾಂಡ್ ನ್ಯೂ ಗಾಡಿ ಇದೆ ಅಂತ ಹೇಳ್ಬೋದು. ನೀವೇನಾದರೂ ಒಂದು ದೊಡ್ಡ ಬ್ರ್ಯಾಂಡು ಒಂದು ಚಿಕ್ಕ ಪ್ರೈಸ್ ತೊಗೊಬೇಕಂದ್ರೆ ನೋಡ್ಬೋದು. ಅಂತ ಒಂದು ಆಡಿ Q5 ಬಂದಿದೆ. 2009 ಮಾಡಲ್ ಇದು. ಸೆಕೆಂಡ್ ಓನರ್ ಆಗಿದೆ. 1,10,000 ಕಿಲೋಮೀಟರ್ ಗಾಡಿ ಇದೆ. ಬ್ಯೂಟಿಫುಲ್ ಕಂಡೀಷನ್ ಗಾಡಿ ಇದೆ. ವೀಕೆಂಡ್ಸ್ಗೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಪ್ರೈಸ್ ವೈಸ್ ಬಂದರೆ ಈ ಗಾಡಿಗೆ ಪ್ರೈಸ್ ಬಂದ್ಬಿಟ್ಟು 1075 ಕಸ್ಟಮರ್ ಕೋಟ್ ಮಾಡ್ತಿದ್ದಾರೆ. ಕ್ಲೋಸ್ಲಿ ಒಂದು 10 ಲಕ್ಷಕ್ಕೆ ಕಸ್ಟಮರ್ ಕೊಡ್ಬೋದು ಅಂತ ಹೇಳ್ಬೋದು. ನಮ್ಮ ಹತ್ರ ಮತ್ತೊಂದು ಗಾಡಿ ಇದೆ, ಮತ್ತೊಂದು Q3 ಇದೆ, Q5 ಇದೆ ಅಂತ ಹೇಳ್ಬೋದು. ನೋಡ್ಬೋದು, ಆಡಿ Q5 ಇದು 2010 ಮಾಡಲು. ಮಾತ್ರ 65,000 ಕಿಲೋಮೀಟರ್ ಗಾಡಿ ಓಡಿದೆ ಅಂತ ಹೇಳ್ಬೋದು. ಸೆಕೆಂಡ್ ಓನರ್ ಆಗಿದೆ. ಬ್ಯೂಟಿಫುಲ್ ಕಂಡೀಷನ್ ಗಾಡಿ ಇದೆ. ವೀಕೆಂಡ್ಸ್ಗೆ ತುಂಬ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ನಿಮಗೆ ಒಂದು ಲಕ್ಸುರಿ ಫೀಲಿಂಗ್ ಸಿಗುತ್ತೆ ಡ್ರೈವ್ ಮಾಡಿದೆ ಅಂತ ಹೇಳ್ಬೋದು. ಈ ಗಾಡಿ ಬೆಲೆ ಬಂದರೆ ನಿಮಗೆ 1025 ಕೋಟ್ ಮಾಡ್ತಿದ್ದೀರಿ. ಹೌದು ಫ್ರೆಂಡ್ಸ್, 1025. ಇವಾಗ ಫೈನಲ್ ಪ್ರೈಸ್ ನಿಮಗೆ 9,50,000ಗೆ ನಿಮ್ಗೆ ಒಂದು Q5 ಸಿಗುತ್ತೆ ಅಂತ ಹೇಳ್ಬೋದು. ಇದೆಲ್ಲ ಬ್ಯಾಂಗ್ಳೂರು ಗಾಡಿಗಳು, ಪ್ಯೂರ್ ಬ್ಯಾಂಗ್ಳೂರು ಗಾಡಿಗಳು. ಔಟ್ ಆಫ್ ಕಂಟ್ರಿ, ಔಟ್ ಆಫ್ ಸ್ಟೇಟ್ ಮಾಡೋದಿಲ್ಲ. ಪ್ಯೂರ್ ಕಂಪ್ಲೀಟ್ಲಿ ಬೆಂಗಳೂರು ಗಾಡಿ ಇರುತ್ತೆ ಹೇಳ್ಬೋದು. 9,50,000ಗೆ ನಿಮ್ಗೆ ಗಾಡಿ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಮತ್ತೊಂದು ಗಾಡಿ ಇದೆ ನೋಡ್ಬೋದು, ಲ್ಯಾಂಡ್ ರೋವರು. ತುಂಬ ಜನ ಲೈಕ್ ಮಾಡ್ತಿರೋ ಲ್ಯಾಂಡ್ ರೋವರು. ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಡಿಫ್ರೆಂಟ್ ಡ್ರೈವ್ಸ್ ಬರುತ್ತೆ. ನಿಮಗೆ ಮಡ್ ಡ್ರೈವ್, ಸ್ನೋ ಡ್ರೈವು, ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ 2011 ಮಾಡಲ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ. 1 ಲಕ್ಷ ಕಿಲೋಮೀಟರ್ ಓಡಿದೆ ಅಂತ ಹೇಳ್ಬೋದು. ಸ್ಟ್ಯಾನ್ಲಿ ಸೀಟ್ ಕವರ್ಸ್ ಹಾಕಿದ್ದಾರೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಹಾಕಿದ್ದಾರೆ ಗಾಡಿನಲ್ಲಿ. ಬ್ಯೂಟಿಫುಲ್ ಕಂಡೀಷನ್ ಗಾಡಿ ಇದೆ ಅಂತ ಹೇಳ್ಬೋದು. ಈ ಗಾಡಿ ಬೆಲೆ ಬಂದ್ಬಿಟ್ಟು ಕಸ್ಟಮರು 11 ಲ್ಯಾಕ್ಸ್ ಕೋಟ್ ಮಾಡ್ತಿದ್ದಾರೆ. ಫೈನಲ್ ಪ್ರೈಸು 10,70,000 10,75,000 ಮೇಲೆ ಕಸ್ಟಮರ್ ಫೈನಲ್ ಮಾಡಿಕೊಡ್ತಾರೆ. ಅಂತ ಮತ್ತೊಂದು ಗಾಡಿ ಇದೆ ನೋಡ್ಬೋದು, ಲ್ಯಾಂಡ್ ರೋವರು 2013 ಮಾಡಲು. ಇದು ಔಟ್ ಆಫ್ ಸ್ಟೇಟ್ ಗಾಡಿ. ಇದು ಒಳ್ಳೆ ಪ್ರೈಸಲ್ಲಿ ಮಾಡಿಕೊಡ್ತೀರಿ. ನಿಮಗೆ ಮಾತ್ರ 80,000 ಕಿಲೋಮೀಟರ್ ಗಾಡಿ ಹೊಡಿದೆ. ಸಿಂಗಲ್ ಓನರ್ ಇದೆ ಗಾಡಿ. ಒಳ್ಳೆ ಪರ್ಫಾರ್ಮೆನ್ಸು. ಕಸ್ಟಮರ್ ಮತ್ತು ಪಾರ್ಕ್ ಮಾಡಿದ್ದಾರೆ ಸೆಲ್ ಮಾಡೋಕ್ಕೆ. ಈ ಗಾಡಿ ಬೆಲೆ ಬಂದರೆ ನಿಮಗೆ ಮಾತ್ರ 11 ಲಕ್ಷಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. 3 ಲಕ್ಷ ರೂಪಾಯಿ ನಿಮಗೆ ಬ್ಯಾಂಗ್ಳೂರಲ್ಲಿ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ನಿಮ್ಗೆ 3 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಕೋಬೇಕಾಗುತ್ತೆ. ಈ ಗಾಡಿ ಬೆಲೆ ಬಂದರೆ ನಿಮಗೆ 11 ಲಕ್ಷಕ್ಕೆ ಕಂಪ್ಲೀಟ್ ನಿಮಗೆ NOC ಸಿಗುತ್ತೆ ಅಂತ ಹೇಳ್ಬೋದು. ನಿಮ್ಗೆ ಇಷ್ಟವಾದ ಗಾಡಿ ನೋಡ್ಬೋದು. ಮತ್ತೊಂದು ಗಾಡಿ ಅಲ್ಲಿ ಇದೆ ಅಂದ್ಬಿಟ್ಟು ಮಹೇಂದ್ರ ಥಾರ್. ಇದು 2023 ಮಾಡಲ್ ಮಹೇಂದ್ರ ಥಾರ್ ಬರುತ್ತೆ. ಡೀಸೆಲ್ ವೇರಿಯಂಟ್ ಇದೆ, ಮ್ಯಾನ್ಯಲ್ ಡ್ರೈವ್ ಇದೆ, ಹಾಟ್ ಟಾಪ್ ಇದೆ. ಬರೀ 15,000 ಕಿಲೋಮೀಟರ್ ಗಾಡಿ ಓಡಿದೆ. ಒಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಗಾಡಿ ಅಂತ ಹೇಳ್ಬೋದು. ನಿಮಗೆ ಈ ಗಾಡಿ ಬೆಲೆ ಬಂದರೆ ನಿಮಗೆ 2023 ಮಾಡಲು. ಈ ಗಾಡಿ ಬೆಲೆ ಬಂದರೆ ನಿಮಗೆ ಮಾತ್ರ 15,50,000 ಆಗುತ್ತೆ ಅಂತ ಹೇಳ್ಬೋದು. ಸಿಂಗಲ್ ಓನರ್ ಇದೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಈ ಗಾಡಿಗೆ ನಿಮಗೆ 14 ಲಕ್ಷ ರೂಪಾಯಿ ನಿಮಗೆ ಲೋನ್ ಸಿಗುತ್ತೆ. ಮಾತ್ರ 1.5 ಲಕ್ಷ ನಿಮಗೆ ಡೌನ್ ಪೇಮೆಂಟ್ ಸಿಕ್ಕಿದ್ರೆ ಈ ಗಾಡಿ ನಿಮ್ಮದು ಮಾಡ್ಬೋದು ಅಂತ ಹೇಳ್ಬೋದು. ನಿಮಗೆ
ಇವತ್ತು ಇನ್ನೋವಾ ಕ್ರಿಸ್ಟಾನು ಬಂದಿದೆ 2017 ಮಾಡಲು ವಿ ವೇರಿಯಂಟ್ ಇರುತ್ತೆ, ಮಾತ್ರ 75,000 ಕಿಲೋಮೀಟರ್ ಗಾಡಿ ಓಡಿದೆ, ಸಿಂಗಲ್ ಓನರ್ ಇದೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಟೊಯೋಟಾ ಕ್ರಿಸ್ಟಾ ತುಂಬ ಲವರ್ಸ್ ಇದ್ದಾರೆ, ಟೊಯೋಟಾ ಕ್ರಿಸ್ಟಾ ಅಂತಾರೆ. ನಮ್ಮ ಹತ್ರ ಗಾಡಿ ಇದೆ, 2017 ಮಾಡಲ್ ಇದೆ, ಸಿಂಗಲ್ ಓನರ್ ಇದೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ, ಮಾತ್ರ 75,000 ಕಿಲೋಮೀಟರ್ ಗಾಡಿ ಓಡಿದೆ. ಈ ಗಾಡಿ ಬೆಲೆ ಬಂದರೆ ನಿಮಗೆ 17,90,000 ಫೈನಲ್ ಆಗುತ್ತೆ ಅಂತ ಹೇಳ್ಬೋದು. ನಿಮಗೆ ಒಂದು ಒಳ್ಳೆ ಸೀಟ್ ಕವರ್ಸ್ ಹಾಕಿದ್ದಾರೆ, ಕಂಪ್ಲೀಟ್ಲಿ ಒಂದು ಶೋರೂಮ್ ಸರ್ವಿಸ್ ಆಗಿದೆ ಅಂತ ಹೇಳ್ಬೋದು ಗಾಡಿ. ಮತ್ತು ಮತ್ತೊಂದು ಗಾಡಿ ಇದೆ ನೋಡ್ಬೋದು, ಒಂದು Q3 ಇದೆ, 2013 ಮಾಡಲ್ Q3 ಇದೆ. ನೋಡ್ತೀನಿ ನಿಮಗೆ ಒಂದು ಚಿಕ್ಕ ಬಜೆಟಲ್ಲಿ ಕೊಡ್ತೀನಿ ಅಂತ ಹೇಳ್ಬೋದು. 2013 ಮಾಡಲ್ Q3 ಇದೆ, ಕ್ವಾಟ್ರೋ ಇಂಜಿನ್ ಬರುತ್ತೆ ನಿಮಗೆ, ವೈಟ್ ಕಲರು ಗಾಡಿ ನೋಡ್ಬೋದು. ಒಂದು ಒಳ್ಳೆ ಕಂಡೀಷನ್ ಗಾಡಿ ಇದೆ ಅಂತ ಹೇಳ್ಬೋದು. ನಿಮಗೆ ಮಾತ್ರ 70,000 ಕಿಲೋಮೀಟರ್ ಗಾಡಿ ಓಡಿದೆ, ಸೆಕೆಂಡ್ ಓನರ್ ಆಗಿದೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಹಾಕಿದ್ದಾರೆ. ಈ ಗಾಡಿ ಬೆಲೆ ಬಂದರೆ ನಿಮಗೆ ಮಾತ್ರ 11,25,000 ಕೊಡ್ತೀರಿ. ಈ ಗಾಡಿಗೆ 10 ಲಕ್ಷ ರೂಪಾಯಿ ನಿಮಗೆ ಲೋನ್ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ನೆಕ್ಸ್ಟ್ 2013 ಮಾಡಲ್ ಆಡಿ A6 ಇದೆ. ಇದು 1 ಲಕ್ಷ ಕಿಲೋಮೀಟರ್ ಗಾಡಿ ಓಡಿದೆ. ಪ್ರೈಸ್ ವೈಸ್ ಬಂದರೆ ನಿಮಗೆ ಮಾತ್ರ 11.5 ಲಕ್ಷ ರೂಪಾಯಿ ಗಾಡಿ ಕಸ್ಟಮರ್ ಕೊಡ್ತಾರೆ ಅಂತ ಹೇಳ್ಬೋದು. ನಿಮಗೆ ಈ ಗಾಡಿಗೆ ನಿಮಗೆ ಲೋನ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಮರ್ಸಿಡಿಸ್ ಬೆನ್ಸ್ ಇದೆ, E350 ಇದೆ, ಪೆಟ್ರೋಲ್ ವೇರಿಯಂಟ್ ಇರುತ್ತೆ. ನಿಮಗೆ ಇದು 65,000 ಕಿಲೋಮೀಟರ್ ಗಾಡಿ ಓಡಿದೆ. ಒಂದು ಒಳ್ಳೆ ಲಕ್ಸುರಿ ಗಾಡಿ, ಒಂದು ವೀಕೆಂಡ್ಸ್ ಅಂದರೆ ಒಂದು ಒಳ್ಳೆ ಲಕ್ಸುರಿ ಗಾಡಿ ಅಂತ ಹೇಳ್ಬೋದು. ನಿಮಗೆ ಈ ಗಾಡಿ ಬೆಲೆ ಬಂದರೆ ನಿಮಗೆ ಮಾತ್ರ 10,75,000 ನೆಗೋಷಿಯಬಲ್ ಆಗುತ್ತೆ. ಕ್ಲೋಸ್ಲಿ ಒಂದು 10,20,000 ಗಾಡಿ ಕಸ್ಟಮರ್ ಕೊಡ್ತಾರೆ. ನೆಕ್ಸ್ಟ್ ಅಂತ ಮತ್ತೊಂದು ಗಾಡಿ ನೋಡ್ಬೋದು, ಇದು ಬಂದ್ಬಿಟ್ಟು ಹೋಂಡಾ ಸಿವಿಕ್ ಇದೆ, ಮ್ಯಾನ್ಯಲ್ ಡ್ರೈವ್ ಇದೆ, ಸೆಕೆಂಡ್ ಓನರ್ ಆಗಿದೆ, 85,000 ಕಿಲೋಮೀಟರ್ ಗಾಡಿ ಓಡಿದೆ. VMT ಇರುತ್ತೆ ನಿಮಗೆ, ಏರ್ ಬ್ಯಾಗ್ಸು, ABS ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಈ ಗಾಡಿ ಬೆಲೆ ಬಂದರೆ ನಿಮಗೆ ಫೈನಲ್ ಪ್ರೈಸು ಕಸ್ಟಮರ್ 390 ಕೊಟ್ಟು ಮಾಡ್ತಿದ್ದಾರೆ. ಕ್ಲೋಸ್ಲಿ ಒಂದು 3,50,000 ಬಂದರೆ ಫೈನಲ್ ಮಾಡಿಕೊಡ್ತೀನಿ ಫ್ರೆಂಡ್ಸ್ ಈ ಗಾಡಿ ನಿಮಗೆ. ಫ್ರೆಂಡ್ಸ್ ನಿಮಗೆ ನಾನು ನೋಡ್ಸಿರೋದು ಮಿಡ್ ಸೆಗ್ಮೆಂಟ್ ನೋಡ್ಸಿದ್ದೀನಿ, ಲಕ್ಸುರಿ ಸೆಗ್ಮೆಂಟ್ ನೋಡಿದ್ದೀನಿ. ಇವಾಗ ಒಂದು ಸ್ಪೋರ್ಟ್ಸ್ ಗಾಡಿಗಳು ನೋಡ್ತೀನಿ ನಿಮಗೆ, ಯಾಕಂದರೆ ತುಂಬ ಜನ ಲೈಕ್ ಮಾಡ್ತಾರೆ ಸ್ಪೋರ್ಟ್ಸ್ ಗಾಡಿಗಳು. ಮಕ್ಕಳಿಗೆ ಇಷ್ಟ ಆಗುತ್ತೆ, ಯೂತ್ಗೆ ಇಷ್ಟ ಆಗುತ್ತೆ ಸ್ಪೋರ್ಟ್ಸ್ ಗಾಡಿಗಳು. ಯಾಕಂದರೆ ಗಾಡಿ ರೋಡಲ್ಲಿ ಹೋಗ್ತಾ ಇದ್ದಾರೆ, ತುಂಬ ಜನ ತಿರುಗಿ ನೋಡ್ತಾರೆ. ಆ ಗಾಡಿ ಬಂದರೆ ಸ್ಪೋರ್ಟ್ಸ್ ಗಾಡಿ ಅಂತ ಹೇಳ್ಬೋದು. ನಿಮಗೆ ನೋಡ್ಬೋದು ಟೊಯೋಟಾ ಸಿರಾಗಳು ನಮ್ಮ ಜೊತೆ 2 ಗಾಡಿ ಇದೆ ಅಂತ ಹೇಳ್ಬೋದು. ನಿಮಗೆ 2001 ಮಾಡಲ್ ಟೊಯೋಟಾ ಸಿರಾ ಇದೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದೆ. ಈ ಗಾಡಿ ತುಂಬ ಯೂನಿಕ್ ಅಂತ ಹೇಳ್ಬೋದು. ನೋಡ್ಬೋದು ಬಟರ್ಫ್ಲೈ ಡೋರ್ಸ್ ಬರುತ್ತೆ, ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇರುತ್ತೆ. ಈ ಗಾಡಿ ಬೆಲೆ ಬಂದರೆ ನಿಮಗೆ ಮಾತ್ರ 11 ಲಕ್ಷ. ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ, ಯಾಕಂದರೆ ತುಂಬ ಒಳ್ಳೆ ಕಂಡೀಷನ್ ಗಾಡಿ ಇದೆ. ನೆಕ್ಸ್ಟ್ ಅಂತ ಮತ್ತೊಂದು ಗಾಡಿ ಇದೆ ನೋಡ್ಬೋದು, 2003 ಮಾಡಲ್ ಟೊಯೋಟಾ ಸಿರಾ ಇದೆ. ನಿಮಗೆ ಆಟೋಮೆಟಿಕ್ ಯೂಸ್ ಮಾಡ್ಬೋದು, ಆಟೋಮೆಟಿಕ್ ಇದೆ, ಮ್ಯಾನುವಲ್ ಬೇಕಾದರೆ ಮ್ಯಾನುವಲ್ ಇದೆ. 2003 ಮಾಡಲ್ ಟೊಯೋಟಾ ಸಿರಾ ಇದೆ. ನಿಮಗೆ ಮಾತ್ರ ನಿಮಗೆ 50,000 ಕಿಲೋಮೀಟರ್ ಗಾಡಿ ಓಡಿದೆ. ಬಟರ್ಫ್ಲೈ ಡೋರ್ಸ್ ಇದೆ, ನಿಮಗೆ ಯೆಲ್ಲೋ ಬೇಕಾದರೆ ಯೆಲ್ಲೋ ಇದೆ, ಬ್ಲೂ ಕಲರ್ ಬೇಕಾದರೆ ಬ್ಲೂ ಕಲರ್ ಇದೆ. ಈ ಗಾಡಿ ಬೆಲೆ ಕಸ್ಟಮರು 13 ಲಕ್ಷ ಹೇಳ್ತಿದ್ದಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಒಂದು ಯೂನಿಕ್ ಸ್ಪೋರ್ಟ್ಸ್ ಗಾಡಿ ಅಂದರೆ ನಿಮಗೆ ಅಟ್ರಾಕ್ಟಿವ್. ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಅಂದರೆ ಟೊಯೋಟಾ ಬ್ರ್ಯಾಂಡ್ ಅಂತ ಹೇಳ್ಬೋದು. ನಿಮಗೆ ನೋಡ್ಬೋದು ಬಟರ್ಫ್ಲೈ ಡೋರ್ಸು ತುಂಬ ಅಟ್ರಾಕ್ಟಿವ್ ಇದೆ ಅಂತ ಹೇಳ್ಬೋದು ನಿಮಗೆ. ಮತ್ತು ಮತ್ತೊಂದು ಗಾಡಿ ಇದೆ, ತುಂಬ ಜನ ಕನ್ವರ್ಟಬಲ್ ಕೇಳ್ತಾರೆ ಅಂತ, ಕನ್ವರ್ಟಬಲ್ ಗಾಡಿನೂ ಇದೆ ಅಂತ ಹೇಳ್ಬೋದು. ಸ್ಪೋರ್ಟ್ಸ್ ಗಾಡಿ ನೋಡ್ಬೋದು, ನಮ್ಮ ಹತ್ರ ಒಂದು SLK 200 ಇದೆ ಅಂತ ಹೇಳ್ಬೋದು. ನಿಮಗೆ ಕನ್ವರ್ಟಬಲು ತುಂಬ ಒಳ್ಳೆ ಆಪ್ಷನ್ ಸಿಗುತ್ತೆ ನಿಮಗೆ. ಮರ್ಸಿಡೀಸ್ ಬೆನ್ಸ್ ಕನ್ವರ್ಟಬಲ್ ಇರುತ್ತೆ. ಫ್ರೆಂಡ್ಸ್ ನೀವೇನಾದರೂ ಈ ಗಾಡಿ ಕನ್ವರ್ಟ್ ಮಾಡಿ ನೋಡಬೇಕಂದ್ರೆ ನಮ್ಮ ಶೋರೂಮಿಗೆ ಭೇಟಿ ಕೊಡಿ. ನಿಮಗೆ ಟೊಯೋಟಾ ಸಿರಾ ನೋಡ್ತೀನಿ, ನಿಮಗೆ ಕನ್ವರ್ಟಬಲ್ ಗಾಡಿ ಮರ್ಸಿಡೀಸ್ ಬೆನ್ಸ್ ನೋಡ್ತೀನಿ, ನಿಮಗೆ ಲಕ್ಸುರಿ ಗಾಡಿ ನೋಡ್ತೀನಿ, ನಿಮಗೆ ಮಿಡ್ ಸೆಗ್ಮೆಂಟ್ ಗಾಡಿ ನೋಡ್ತೀನಿ ಫ್ರೆಂಡ್ಸ್ ನಿಮಗೆ. ಫ್ರೆಂಡ್ಸ್ ನಿಮಗೆ ಕಂಪ್ಲೀಟ್ಲಿ ಗಾಡಿಗಳು ನಮ್ಮ ಶೋರೂಮಲ್ಲಿ ಏನೇನಿದೆ ನಿಮಗೆ ಕಂಪ್ಲೀಟ್ ಗಾಡಿ ನೋಡ್ತೀನಿ ಫ್ರೆಂಡ್ಸ್. ಇದಕ್ಕಿಂತ ಮುಂಚೆ ನಿಮ್ಗೆ ಹೇಳಿದ್ದೀನಿ, ನಿಮಗೆ ನೀವೇನಾದರೂ ನಿಮ್ಮ ಗಾಡಿ ಮಾರಬೇಕಂದ್ರೆ ನಿಮ್ಮ ನಿಯರೆಸ್ಟ್ ಪ್ಲೇಸ್ ಒಂದು ಶೋರೂಮ್ಗೆ ತೊಗೊಂಡೋಗ್ಬಿಟ್ಟು ಗಾಡಿ ನೋಡಿಸಿ ಅವ್ರು ಒಂದು ಒಳ್ಳೆ ಬೆಲೆ ಕೊಡ್ತಾರೆ ಅಂದ್ಬಿಟ್ಟು ನೀವೇನು ಮಾಡ್ತೀರಾ, ಒಂದು ದೊಡ್ಡ ಶೋರೂಮಿಗೆ ತೊಗೊಂಡೋಗ್ತೀರಿ, ಗಾಡಿನ ಇನ್ಸ್ಪೆಕ್ಷನ್ ಮಾಡ್ತೀರಾ, ಅವ್ರು ಏನು ಮಾಡ್ತಾರೆ ನಮಗೆ ಕೊಡ್ತಾರೆ ಗಾಡಿ, ಅದು ನಿಮಗೆ ಗೊತ್ತಾಗಲ್ಲ ಅದು. ಫ್ರೆಂಡ್ಸ್ ನಿಮಗೆ ನಾನು ಮಿಡ್ ಸೆಗ್ಮೆಂಟು, ಲಕ್ಸುರಿ ಸೆಗ್ಮೆಂಟು, ಸ್ಪೋರ್ಟ್ಸ್ ಗಾಡಿ ಕಂಪ್ಲೀಟ್ಲಿ ಗಾಡಿಗಳು ನೋಡ್ತಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ನಿಮಗೆ ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ ಫ್ರೆಂಡ್ಸ್, ಮತ್ತು ಹೊಸ ಗಾಡಿಗಳು ಫ್ರೆಂಡ್ಸ್. ಗುಡ್ ಬೈ ಫ್ರೆಂಡ್ಸ್.